ಎಷ್ಟು ಸಂಬಂಧಗಳು ಬಂದ್ರು ಕೂಡ ನಮ್ಮ ಹುಡುಗಿಗೆ ಹುಡುಗನ್ಗೆ ಸಂಬಂಧನೇ ಸೆಟ್ ಆಗ್ತಾ ಇಲ್ಲ. ಯಾಕಂದ್ರೆ ಯಾವ್ದಾದ್ರು ಒಳ್ಳೆ ಹುಡುಗ ಇದ್ರೆ ಹೇಳ್ರಿ, ಹುಡುಗಿ ಇದ್ರೆ ಹೇಳ್ರಿ ಅಂತ ಅಕ್ಕಪಕ್ಕ ಹೇಳೋದನ್ನ ಕೇಳೋದನ್ನ ನೋಡಿರ್ತೀವಿ. ತುಂಬಾ ಜನಕ್ಕೆ ಒಂದು ಮದುವೆ ಸೆಟ್ ಆಗೋದಕ್ಕೆ 2 ರಿಂದ 3 ವರ್ಷ, 4 ರಿಂದ 5 ವರ್ಷ ಬೇಕಾಗ್ತಿದೆ. ಅದು ಒಳ್ಳೆ ಕೆಲಸ ಇದ್ರು ಕೂಡ. ಸಾಫ್ಟ್ವೇರು, ಹಾರ್ಡ್ವೇರು, ಗೌರ್ಮೆಂಟ್ ಜಾಬು 15-20 ಸಾವಿರ ಸಂಬಳ ತಗೊಂತಾರೆ, 25-30 ಸಾವಿರ ಸಂಬಳ ತಗೊಂತಾರೆ ಅಂದ್ರೂ ಕೂಡ ಮದುವೆ ಸೆಟ್ ಆಗಷ್ಟರಲ್ಲಿ ಒಂದು ಜನ್ಮ ತೀರೋಗ್ಬಿಡುತ್ತೆ ಅನ್ನೋ ತರ ಇರುತ್ತೆ. ಈ ಹೈಯರ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಟ್ಬಿಡಿ, ಅವರು ಅವ್ರ ಲೆವೆಲ್ಗೆ ಹೇಗೋ ಸೆಟ್ ಮಾಡ್ಕೊಂಡು ಮದುವೆ ಆಗ್ಬಿಡ್ತಾರೆ. ಆದ್ರೆ ಮೇನ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸ್ವಲ್ಪ ಮಿಡಲ್ ಹೈಯರ್ ಕ್ಲಾಸ್ ಫ್ಯಾಮಿಲಿನೇ ತುಂಬಾ ಸಫರ್ ಪಡೋದು. ತುಂಬಾ ಸಫರ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಕಷ್ಟ ಪಡೋದು ಅಂತ ಹೇಳ್ಬೋದು. ಇವರ ಮಧ್ಯೆ ಇನ್ನೂ ಹೆಚ್ಚು ಕಷ್ಟ ಪಡೋರು ಅಂದ್ರೆ ರೈತರು ಕೃಷಿ ಮಾಡೋರು ಅಂದ್ರೆ ತುಂಬಾ ಜನ ಹುಡುಗಿ ಕಡೆಯವರು ಅಯ್ಯೋ ರೈತರ ಅಂತಾರೆ. ಇಲ್ಲಿ ಕಾರಣಗಳು ಕೇವಲ ಹುಡುಗಿ ಕಡೆ ಅಷ್ಟೇ ಇರಲ್ಲ, ಹುಡುಗನ ಕಡೆಯೂ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಕೇವಲ ಹುಡುಗಿ ಕಡೆ ಅಷ್ಟೇ ಇರಲ್ಲ, ಹುಡುಗರ ಕಡೆಯಲ್ಲೂ ಇರುತ್ತೆ. ಅಂದ್ರೆ ರೈತರಿಗೆ ಹುಡುಗಿಗೆ ಸಿಗಲ್ಲ ಅನ್ನೋದಕ್ಕೆ 2 ಕಡೆ ಕೂಡ ಕಾರಣ ಇರುತ್ತೆ. ಹಾಗಂತ ಯಾರು ಮದುವೆ ಆಗದೆ ಏನಿಲ್ಲ, ಆಗ್ತಾ ಇದಾರೆ ಅಂದ್ರೆ ಸ್ವಲ್ಪ ಕಷ್ಟಪಟ್ಟು ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು. ಹುಡುಗಿ ನೋಡಕ್ ಚೆನ್ನಾಗಿರ್ಬೇಕು, 10th ಪಾಸ್ ಆಗಿರ್ಬೇಕು, PUC ಪಾಸ್ ಆಗಿರ್ಬೇಕು, ಮನೆ ಕಡೆ ಒಂದಿಷ್ಟು ಜನ ಸಪೋರ್ಟಿವ್ ಆಗಿರ್ಬೇಕು. ಇದಿಷ್ಟು ಒಂದಿಷ್ಟು ಜನ ಹುಡುಗರ ಬೇಡಿಕೆ, ಎಕ್ಸ್ಪೆಕ್ಟೇಷನ್ಸ್ ಆಗಿರುತ್ತೆ. ಹುಡುಗ ಚೆನ್ನಾಗಿರ್ಬೇಕು, ಹುಡುಗಿ ಚೆನ್ನಾಗಿರ್ಬೇಕು, ಇದು ಎಲ್ಲರ ಎಕ್ಸ್ಪೆಕ್ಟೇಷನ್ಸ್, ಒಂದಿಷ್ಟು ಕಾಮನ್ ಇದು. ಆದ್ರೆ ಹುಡುಗಿ 10th ಪಾಸ್ ಆಗಿರ್ಬೇಕು, PUC ಪಾಸ್ ಆಗಿರ್ಬೇಕು, ಇದು ಸ್ವಲ್ಪ ಓವರ್ ಆಯ್ತು. ಯಾಕಂದ್ರೆ ಹುಡುಗಿ 10th ಪಾಸ್ ಆಗಿ, PUC ಪಾಸ್ ಆಗಿ ಹೊಲದಲ್ಲಿ ಏನೋ ಸಿಸ್ಟಮ್ ವರ್ಕ್ ಮಾಡಬೇಕಿತ್ತು. ಮಿನಿಮಮ್ ಓದಕ್ ಬರೆಯಕ್ ಬರಬೇಕು, ಅದು ಒಂದು ಬೇಕದು. ಯಾಕಂದ್ರೆ ಒಂದಿಷ್ಟು ದಿನನಿತ್ಯ ವ್ಯವಹಾರಗಳಿಗೆ ಬೇಕಾಗುತ್ತೆ. ಇವಾಗೇನು 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್ ಅಥವಾ 9th 10th ಓದಿರೋದು ಕೂಡ ಒಂದಿಷ್ಟು ಮಿನಿಮಮ್ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ. ಅಂದ್ರೆ ತುಂಬಾ ಜನಕ್ಕೆ, ಒಂದಿಷ್ಟು ಜನಕ್ಕೆ ಬರಲ್ಲ ಇವಾಗ್ಲೂ ಕೂಡ, ಅದು ಬಿಡಿ. ಇನ್ನೊಂದಿಷ್ಟು ಜನ ಹೇಳ್ತಾರೆ ಹುಡುಗಿ ಏನಾದ್ರು 10th ಫೇಲ್ ಆಗಿದ್ರ ಅಯ್ಯೋ 10th ಕೂಡ ಪಾಸ್ ಆಗಿಲ್ವಾ ಅಂತ. ಇನ್ನು ದುಡ್ಡಿರುವಂತ ಒಂದಿಷ್ಟು ಜನ ರೈತರು ನಮ್ಗೇನಿಲ್ಲಪ್ಪ, ಹುಡುಗಿ ಮನೇಲಿ ಕೆಲಸ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು, ಮಕ್ಳು ನೋಡ್ಕೊಂಡಿದ್ರೆ ಸಾಕು, ಅವಳು ಹೊಲದ ಕಡೆ ತಲೆ ಹಾಕೋದು ಬೇಕಾಗಿಲ್ಲ ಅಂತ ಒಂದಿಷ್ಟು ಜನ ಆ ಥರ ಹುಡುಗಿರು ಇರ್ತಾರೆ. ಬಟ್ ತುಂಬಾ ಜನ ಓದಿರುವಂತ ಹುಡುಗಿರು ಒಂದಿಷ್ಟು ಆಸೆಗಳಿರ್ತವೆ, ಕನಸುಗಳಿರ್ತವೆ. ಕೇವಲ ನಾವು ಅಡುಗೆ ಮಾಡ್ಕೊಂಡು ಮಕ್ಳು ನೋಡ್ಕೊಂಡಿರೋದಕ್ಕೆ ಓದಿದ್ದು ಅನ್ಕೊಂತಾರೆ. ಇನ್ನು ರೈತರ ಬಗ್ಗೆ ಕಂಪ್ಲೇಂಟ್ಸ್ ಏನಪ್ಪಾ ಅಂದ್ರೆ, ಕೆಲವು ಹುಡುಗಿ ಕೊಡೋರ್ ಬಗ್ಗೆ, ಕೃಷಿ ಕೆಲಸ ಏನಿದೆ ರೈತರಿಗೆ ಇನ್ಕಮ್ ಸ್ಟೇಬಲ್ ಇರಲ್ಲ. ಅಂದ್ರೆ ಆದಾಯ ಯಾವಾಗ್ಲೂ ಒಂದೇ ತರ ಇರಲ್ಲ. 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ಆದಾಯ ಇರುತ್ತೆ. ಮತ್ತೆ ಬೆಳೆಗಳ ರೇಟು ಯಾವಾಗ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇನ್ನು ಕೆಲ್ಸದ ವಿಷಯ ಅಂತ ಬಂದ್ರೆ, ಕೆಲ್ಸದ ಸೀಸನ್ಗಳಲ್ಲಿ ಕೆಲಸ ಜಾಸ್ತಿ ಇರುತ್ತೆ, ಟೈಮಿಂಗ್ ಅಂತ ಇರಲ್ಲ. ಮತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಕಡಿಮೆ ಇರುತ್ತೆ. ತುಂಬಾ ಜನ ಸ್ಟೇಟಸ್ ಬಗ್ಗೆ ನೋಡ್ತಾರೆ. ಇವಾಗ ಯಾವ್ದೋ ಒಬ್ಬ ವ್ಯಕ್ತಿ ಕಂಪ್ನಿಯಲ್ಲಿ ಒಂದು 15-20 ಸಾವಿರ, 20-25 ಸಾವಿರ ತಗೊಂತಾ ಇದ್ದಾನೆ ಅಂದ್ರೆ, ಈ ಕಡೆ ಒಬ್ಬ ರೈತ ತಿಂಗಳಿಗೆ ಒಂದು 40-50 ಸಾವಿರ ದುಡಿತಾ ಇದ್ದಾನೆ ಅಂದ್ರೆ, ಕಂಪ್ನಿಯಲ್ಲಿ ಕೆಲಸ ಮಾಡುವಂತ ಇರೋ ಬೆಲೆ ಈ ರೈತನ ಬೆಲೆ ಇರಲ್ಲ. ಇನ್ನೊಂದು, ತುಂಬಾ ಜನ ರೈತರು ಅನ್ಎಜುಕೇಟೆಡ್ ಇರ್ತಾರೆ, ಓದಿರಲ್ಲ, ಆಲ್ಮೋಸ್ಟ್ ಎಜುಕೇಶನ್ ಕಮ್ಮಿ ಇರುತ್ತೆ. ಇವಾಗೆಲ್ಲ ಆವರೇಜ್ ಓದುವಂತ ಹುಡುಗಿರು ಕೂಡ PUC ಡಿಗ್ರಿ ಮಾಡ್ಕೊಂಡಿರ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಕೂಡ ಹೈಯರ್ ಇರುತ್ತೆ. ಸಿಟಿ ಹುಡುಗಿರು ಬಿಡಿ, ಅವರು ರೈತರು ಕೃಷಿ ಮಾಡೋರ ಬಗ್ಗೆ ಯೋಚನೆ ಕೂಡ ಮಾಡೋದು ಕಡಿಮೆ. ಆದ್ರೆ ಹಳ್ಳಿ ಹುಡುಗಿರೇ ಆ ತರ ಇರ್ತಾರೆ. ಅಂದ್ರೆ ಎಲ್ರಿಗೂ ನಾವು ಆ ವಿಷಯನ ಅಪ್ಲೈ ಮಾಡೋಕ್ಕಾಗಲ್ಲ. ಮೋಸ್ಟ್ ಆಫ್ ದಿ ಹುಡುಗಿರು ಅಂದ್ರೆ ಮೋಸ್ಟ್ ಆಫ್ ದಿ ಅವ್ರ ಮನೆಯವರೇ ಹಂಗಿರ್ತಾರೆ. ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ 2 ಕಡೆ ಇರುತ್ತೆ. 2 ಕಡೆ ಮನಸ್ಥಿತಿ ಬದಲಾಗಬೇಕು, ಹುಡುಗಿ ಕಡೆ ಆಗಿರ್ಬೋದು, ಹುಡುಗನ ಕಡೆ ಆಗಿರ್ಬೋದು, ಅಂದ್ರೆ ರೈತರ ಕಡೆ ಆಗಿರ್ಬೋದು. ಕಾಲ ಬದಲಾದಂತೆ ಜನ ಕೂಡ ಬದಲಾಗ್ತಾ ಹೋಗ್ತಾರೆ. ಹಳ್ಳಿ ಹುಡುಗರು, ಹಳ್ಳಿ ಹುಡುಗಿರು ಸಿಟಿ ಕಡೆ ಮುಖ ಮಾಡ್ತಾ ಇದಾರೆ. ಹೊಲ ಗದ್ದೆ ತೋಟ ಇದ್ದು ಓದ್ದೇ ಇರೋರು ಹಳ್ಳಿಯಲ್ಲಿ ತಮ್ಮ ಜಮೀನ್ ನೋಡ್ಕೊಂಡಿರ್ತಾರೆ ಕೆಲವರು. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಮೊದಲು ಹುಡುಗಿ ಅಂತ ತುಂಬಾ ಚೆನ್ನಾಗಿದ್ದಾಳ ಅಥವಾ ಹುಡುಗ ಚೆನ್ನಾಗಿದ್ದಾಳ ಅನ್ನೋಕ್ಕಿಂತ ಸೆಟ್ ಆಗ್ತಾಳ ಅನ್ನೋದು ನೋಡ್ಬೇಕು. ಎಷ್ಟೋ ಜನ ತುಂಬಾ ಲೆಕ್ಕಾಚಾರ ಹಾಕೊಂಡು ಮದುವೆ ಆದವರು ತುಂಬಾ ಸಫರ್ ಪಡ್ತಾ ಇದಾರೆ. ಅಂದ್ರೆ ಜಾತಕ ಅಂತೆ, ಅದಂತೆ, ಕೆಲಸ ಅಂತೆ, ಮನೆ ಅಂತೆ, ದುಡ್ಡಂತೆ, ಇದೆಲ್ಲ ಯೋಚನೆ ಮಾಡಿ ಕೂಡ ಕೊನೆಗೆ ಏನೋ ಒಂದು ಕೊರತೆಯಲ್ಲಿ ಹುಡುಗ ಸರಿ ಇಲ್ಲ, ಇಲ್ಲ ಹುಡುಗಿ ಸರಿ ಇಲ್ಲ, ಇಲ್ಲ ಹುಡುಗಿ ಅತ್ತೆ ಸರಿ ಇಲ್ಲ, ಹುಡುಗನ ಕಡೆಯವ್ರು ಸರಿ ಇಲ್ಲ, ಹುಡುಗಿ ಕಡೆಯವ್ರು ಸರಿ ಇಲ್ಲ, ಈ ಥರದ್ದು ಏನೋ ಒಂದು ಸಫರ್ ಇರುತ್ತೆ. ಸೊ ತುಂಬಾ ಯೋಚನೆ ಮಾಡೋದನ್ನ ಬಿಡಬೇಕು, ತುಂಬಾ ಕ್ಯಾಲ್ಕುಲೇಟಿವ್ ಬಿಡಬೇಕು. ಸುಮಾರಾಗಿದ್ದಾರಾ, ನೋಡಕ್ ಒಂದಿಷ್ಟು ಟ್ರೀಟ್ಮೆಂಟ್ ಚೆನ್ನಾಗಿದೆಯಾ ಮನೆ ಕಡೆಯವರು, ಹುಡುಗಿ ಮದುವೆ ಆಗ್ಬಿಡ್ಬೇಕು ಅಂತೇವ್ರೆ ತುಂಬಾ ಜನ ಚೆನ್ನಾಗಿರೋದು. ಈ ತುಂಬಾ ಕ್ಯಾಲ್ಕುಲೇಟಿವ್ ಮೈಂಡ್ ಇರ್ತಾರಲ್ಲ, ಅವ್ರದ್ದೇ ಲೈಫು ಸ್ವಲ್ಪ ಆ ಕಡೆ ಈ ಕಡೆ ಆಗುವಂಥದ್ದು. ಹುಡುಗರು ನಮ್ಮ ಮೇಲೆ ನಾವು ಡಿಪೆಂಡ್ ಆಗಿರಬೇಕು, ಹುಡುಗಿ ಕೊಡುವಂಥ ವರದಕ್ಷಿಣೆ ಮೇಲೆ ಡಿಪೆಂಡ್ ಆಗಿರ್ಬಾರ್ದು. ಇಲ್ಲಿ ಹುಡುಗಿ ಮನೆ ಹೇಗಿದೆ ಅನ್ನೋದಕ್ಕಿಂತ ಹುಡುಗಿ ಹೇಗಿದ್ದಾಳೆ, ಅವ್ರ ಮನೆ ಟ್ರೀಟ್ಮೆಂಟ್ ಆಗಿದೆ ಅನ್ನೋದು ಮುಖ್ಯವಾಗುತ್ತೆ. ಮತ್ತೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಬೇಡ.
ನಿಮ್ಮ ಮನೆ ಹೆಣ್ಮಕ್ಳು ಹೇಗೆ ಇನ್ನೊಬ್ರು ಮನೆಗೆ ಕೊಡೋಕೆ ನಿಮ್ಮದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹಾಗೆ ಬೇರೆಯವ್ರದ್ದು ಕೂಡ ಇರುತ್ತೆ. ಆಮೇಲೆ ಮದುವೆ ಆದಮೇಲೆ ಒಂಥರ ಯಾವಾಗಲೂ ಅದೇ ಮನೆ, ಅದೇ ಹೊಲ, ಅದೇ ಊರು, ಅವ್ರಿಗೂ ಬೇಜಾರಾಗುತ್ತೆ. ಅವಾಗ ಹೊರಗಡೆ ಊಟಕ್ಕೋ, ಸಿನಿಮಾಗೋ 3 ತಿಂಗಳು 4 ತಿಂಗಳು ಒಂದ್ಸರಿ ಆ ಥರ ಇರೋ ಪ್ಲೇಸ್ಗೋ ಅಂದರೆ ಟ್ರಿಪ್ಗೋ ಹೋದ್ರೆ ಅವ್ರ ಒಂದು ಲೈಫು ಒಂದು ಚಾಲೆಂಜಿಂಗ್ ಆಗಿರುತ್ತೆ, ಬೋರ್ ಹೊಡ್ಸಲ್ಲ. ಮತ್ತೆ ರೈತರು ಅಂತ ಮುಖ ಮುರಿಯಲ್ಲ. ರೈತರು ಕೂಡ ಯಾವುದಕ್ಕೆ ಕಮ್ಮಿ ಇಲ್ಲ ಅಂತ ಬದುಕಬೇಕು. ಹಾಗಂತ ಸಾಲ ಮಾಡ್ಕೊಳ್ಳಿ ಅಂತ ಅಲ್ಲ, ಇರೋದ್ರಲ್ಲಿ ಹೇಗೋ ಖುಷಿಯಾಗಿರ್ಬೋದು ಅಂತ. ತುಂಬಾ ಜನ ರೈತರು ಹುಡುಗರು ಅಲ್ಲಲ್ಲೇ ಇಷ್ಟಪಟ್ಟು ಅಂದ್ರೆ ಒಂದೇ ಊರಲ್ಲಿ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗ್ತಾ ಇದ್ದಾರೆ. ಅದು ಒಂಥರ ಒಳ್ಳೇದೆ. ತುಂಬಾ ತಮ್ಮ ಮಗಳು ಕಣ್ಮುಂದೆನೇ ಇರ್ತಾಳೆ ಅಂತ ಕೆಲವರು ಮದುವೆ ಮಾಡ್ತಾರೆ. ಇದು ಕೂಡ ರೈತರಿಗೆ ಒಂದು ಒಳ್ಳೆ ಆಪ್ಷನ್. ತುಂಬಾ ಹುಡುಗಿ ಹುಡ್ಕೋ ಅವಶ್ಯಕತೆ ಇರಲ್ಲ. ಇನ್ನು ರೈತರು ಅಂದ್ರೆ ಮೂಗ್ ಮುರಿ ಅಂತ ಒಂದಿಷ್ಟು ಹುಡುಗಿರು ಹುಡುಗಿ ಕಡೆಯವರು ಒಂದಿಷ್ಟು ಚೇಂಜ್ ಆಗಬೇಕಾಗುತ್ತೆ. ಯಾಕಂದ್ರೆ ಸ್ಟೇಟಸ್ ಸಂಬಂಧಿಕರ ಬಗ್ಗೆ ಯೋಚನೆ ಮಾಡೋ ಬದಲು ಹುಡುಗ ಹುಡುಗಿ ಇಬ್ರು ಸಂಸಾರ ಮಾಡೋ ಕೆಪಾಸಿಟಿ ಇದೆಯಾ, ಚೆನ್ನಾಗಿರ್ತಾರ, ಮನೆ ಕಡೆ ಹೇಗೆ ಅಂತ ನೋಡೋದು ಸಾಕು. ಇವಾಗ ಸ್ಟೇಟಸ್ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ಎಷ್ಟೊಂದು ಜನ ಸ್ಟೇಟಸ್ ಇಟ್ಕೊಂಡು ಮದುವೆ ಆದಂಥವ್ರು ಜಗಳ ಮಾಡಿಕೊಂಡು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಇರೋದು ನೋಡಿರ್ತೀವಿ. ಹಾಗಂತ ಹಳ್ಳಿಲೆಲ್ಲ ಚೆನ್ನಾಗಿರ್ತಾರೆ, ಹಳ್ಳಿಲಿ ಜಗಳನೇ ಆಡಲ್ಲ ಅಂತಲ್ಲ. ಜಗಳ ಇದು ಎಲ್ಲ ಕಡೆ ಇರುತ್ತೆ. ಅದು ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಯಾವುದೇ ಗಂಡ ಹೆಂಡತಿ ಆಗಿರ್ಬೋದು, ಹೈಯರ್ ಕ್ಲಾಸ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಪೂರ್ ಕ್ಲಾಸ್ ಫ್ಯಾಮಿಲಿ, ಜಗಳ ಅಂತೂ ಫಿಕ್ಸು. ರೈತ ಆಗೋದು ಅಷ್ಟು ಈಸಿ ಅಲ್ಲ. ಅದೊಂದು ಸ್ವಾವಲಂಬಿ ಇರುವಂತಹ ವೃತ್ತಿ. ಪ್ರಪಂಚದಲ್ಲಿ ಯಾವ ಕೆಲಸ ಕೂಡ ಮುಚ್ಕೊಬೋದು, ಯಾವ ಕಂಪ್ನಿ ಕೂಡ ಮುಚ್ಚೋಗ್ಬೋದು, ನಾಳೆ ಯಾವ ಕೆಲಸ ಬೇಕಾದ್ರೆ ಇಲ್ಲ ಅಂದಂಗೆ ಆಗ್ಬೋದು. ಬಟ್ ರೈತ ಅನ್ನೋ ಒಂದು ವೃತ್ತಿ ಅದು ಮುಚ್ಚಕ್ಕೆ ಸಾಧ್ಯನೇ ಇಲ್ಲ. ಅದು ಹೈಯರ್ ಲೆವೆಲಲ್ಲಿರುವಂಥ ಒಂದು ವೃತ್ತಿ ಅಂತಲೇ ಹೇಳ್ಬೋದು. ಸ್ಟೇಟಸ್ಸು ಎಲ್ಲ ಅವ್ರಿವ್ರು ಮಾಡ್ಕೊಂಡಿರುವಂಥ ಒಂದು ಪ್ರಿಯಾರಿಟಿ ಅಷ್ಟೇ. ಎಲ್ಲರಿಗೂ ಅವ್ರವ್ರ ಕೆಲಸಗಳು ಬೆಸ್ಟ್ ಆಗಿರುತ್ತೆ, ಅವ್ರವ್ರ ಲೆವೆಲ್ ತಕ್ಕಾಗೆ. ಹಳ್ಳಿ ಲೈಫ್ ಸ್ವಲ್ಪ ಈಸಿ. ಯಾಕಂದರೆ ಏನಾರು ಒಂದು ಸಾಮಾನಿಲ್ಲ ಅಂದಾಗ ಯಾವುದೋ ಒಂದು ಸೊಪ್ಪು ತಂದು ಸಾಂಬಾರು ಮಾಡಿ ತಿಂದ್ಬಿಡ್ಬೋದು. ಮತ್ತು ಹೆಲ್ಪ್ ಏನಾದ್ರು ಅವಶ್ಯಕತೆ ಇದ್ದಾಗ ಯಾರನ್ನಾರು ಹೆಲ್ಪ್ ಕೇಳ್ಬೋದು. ಬಟ್ ಸಿಟಿಯಲ್ಲ ಹಾಗಲ್ಲ, ತುಂಬ ಕಷ್ಟದ ಲೈಫ್. ಇನ್ನೊಂದು ತುಂಬ ಸೆಲೆಕ್ಟಿವ್ ಆಗಿರೋದು. ಹುಡುಗ ಹಂಗಿದ್ದಾನೆ, ಸರಿ ಇಲ್ಲ, ಇಲ್ಲ ಹುಡುಗಿ ಈ ಥರ ಮೂಗು ಸರಿ ಇಲ್ಲ, ಮುಖ ಸರಿ ಇಲ್ಲ. ಅಟ್ ದಿ ಎಂಡ್ ನೀವೇನೇ ಮುಖ ನೋಡಿ, ಎಷ್ಟೇ ಸೌಂದರ್ಯ ನೋಡಿ, ಎಷ್ಟೇ ದುಡ್ಡು ನೋಡಿ, ಲಾಸ್ಟಿಗೆ ಮ್ಯಾಟ್ರ್ ಆಗೋದು ನಿಮಗೆ ಕ್ಯಾರೆಕ್ಟರ್ಗಳೇ, ನಡವಳಿಕೆಗಳೇ. ಅದು ಸರಿ ಇಲ್ಲ ಅಂದರೆ ನೀವು ಎಷ್ಟೇ ಸೌಂದರ್ಯ ಇರಲಿ, ಎಷ್ಟೇ ದುಡ್ಡು ಇರಲಿ, ನೆಮ್ಮದಿಯಾಗಿರೋಕ್ಕಾಗೋದೇ ಇಲ್ಲ. ಸೊ ಓವರ್ ಥಿಂಕಿಂಗ್ ಬಿಡಬೇಕು. ತುಂಬ ಸರಿ ನೋಡೋಕೆ ಕವರೇಜ್ ಇರೋರು, ಫೈನಾನ್ಷಿಯಲಿ ಪರವಾಗಿಲ್ಲ ಅನ್ನೋರು ಕೂಡ ತುಂಬ ಚೆನ್ನಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ ದುಡ್ಡು ಇರೋರಿಗಿಂತ. ಸೊ ದುಡ್ಡು ಅವಶ್ಯಕ, ಬೇಡೋದಕ್ಕೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದು ಮಿನಿಮಮ್ ಇಂಪಾರ್ಟೆನ್ಸ್ ಕೊಡಬೇಕು, ತುಂಬ ಓವರ್ ಇಂಪಾರ್ಟೆನ್ಸ್ ಕೊಡಬಾರ್ದು ದುಡ್ಡಿಗಾಗಲಿ ಬ್ಯೂಟಿಗಾಗಲಿ. ಹುಡುಗ ತಂದಾಕಬೇಕು, ಹುಡುಗಿ ಮನೆ ಕೆಲಸ ಮಾಡ್ಕೊಂಡಿರಬೇಕು, ಇಲ್ಲಿ ಯಾರು ಜೀತದಾಳಲ್ಲ, ಹುಡುಗಿ ಆಗಲಿ ಹುಡುಗ ಆಗಲಿ. ಸೊ ಹುಡುಗ ಮಾಡುವಂಥ ಕೆಲಸನ ಹುಡುಗಿ ಸಪೋರ್ಟಿವ್ ಆಗಿ ಮಾಡಬೇಕು, ಹುಡುಗಿ ಮಾಡುವಂಥ ಕೆಲಸಕ್ಕೆ ಹುಡುಗ ಸಪೋರ್ಟಿವ್ ಆಗಿರಬೇಕು. ಸೊ ಎರಡೂ ಕಡೆ ಚೇಂಜ್ ಆಗಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.